ಮನೇಲಿ ಏನೋ ಮಾಡ್ತೀರಾ ಬರೋ ಟ್ರಿಪ್ಪಿಗೆ ಯಾರು ದಬಾಕೊಂಡವ್ರು ನೋಡ್ರಿ. ಅಲ್ಲಿಂದ ಬೋಟಿಂಗ್ ಆಡ್ತಾ ಇದೀವಿ, ಬಟ್ ಮೊಬೈಲ್ ಅಲ್ಲಿ ನೀರು ಹೋಗ್ಬಿಟ್ಟು ವಿಡಿಯೋನೇ ಆನ್ ಆಯ್ತಿರ್ಲಿಲ್ಲ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್, ಹಾಗೆ ನೀವು ನೋಡ್ತಿದ್ದೀರಾ ಚೇತು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನೀವೆಲ್ಲ ಏನಪ್ಪ ನೋಡ್ತಾ ಇದ್ದೀರಾ ಅಂದರೆ, ನಾನು ನಮ್ಮ ಫ್ರೆಂಡ್ಸು ಯಡಿಯೂರು ದಾಂಡಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ನಾವೀಗ ಎಲ್ಲಿದ್ದೀವಿ ಅಂದರೆ ಯಡಿಯೂರು ದೇವಸ್ಥಾನ, ಸಿದ್ಧಲಿಂಗೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ಈಗ ದೇವ್ರಿಗೆ ಪೂಜೆ ಮಾಡ್ಕೊಂಡು ಅಂದರೆ ಕೈ ಮುಕ್ಕೊಂಡು ನಾವು ದಾಂಡಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನೋಡಿ ನಾಚ್ಕೋತಾರೆ, ಬರಲ್ಲ ಒಂದು ನಿಮಿಷ ಅಲ್ಲೋ ಏನಾಗಲ್ಲ. ವಿಕಾಸ್ ಅಂತ ಅನಿಲು ಆ್ಯಂಡ್ ಅಲ್ಲೊಬ್ಬ ಓಡ್ತಂತಡ್ರಿ, ಅವ್ನ ಕ್ಯಾಮ್ರಾಗೆ ಶೈ ಆಯ್ತಾನೆ. ಇವ್ರ ಹೆಸರು ಲೋಹಿತ ಅಂತ. ಸೊ 4 ಜನ ಹೋಗ್ತಾ ಇದ್ದೀವಿ ತಾರ್ ಎತ್ಕೊಂಡು. ಸೊ ಓಡ್ತಾ ಇದ್ದೀವಿ ಗೈಸ್. ನಾವೀಗ ಕುಣಿಗಲಲ್ಲಿ ಸ್ಟಾಪ್ ಮಾಡಿ ಬಟ್ಟೆ ತಗೊಳಕ್ಕೆ ಅಂತ ಬಂದಿದ್ದೀವಿ ನಮ್ಮ ಬ್ರದರ್ಸ್ ಅಡ್ಡಕ್ಕೆ. ಆಯ್ ಬ್ರೋ. ಆಯ್ತಾ ಬ್ರೋ ಕಾಫಿ? ಆಯ್ತು ಬ್ರೋ, ನಿಮ್ಮದು? ಆಯ್ತು ಬ್ರೋ. ಟ್ರಿಪ್ ಹೋಯ್ತಾ ಇದ್ದಾರೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಬರ್ತೀವಿ ಬ್ರೋ. ಅದು ಮೆಸೇಜ್ ಬಂದರೆ ಹೇಳಿ. ಗೈಸ್, ಏನಾಗ್ಬಿಟ್ಟೈತೆ ಅಂದರೆ, ಬ್ರೋದು ಒಂದು ಅಕೌಂಟ್ ಇತ್ತು ಬ್ರದರ್ಸ್ ಅಡ್ಡ ಅಂತ, ಅದು ಹೋಗ್ಬಿಟ್ಟೈತೆ. ಅಂದರೆ ಯಾರೋ ರಿಪೋರ್ಟ್ ಆಗ್ಬಿಟ್ಟವ್ರೆ, ಸೊ ಹೋಗ್ಬಿಟ್ಟೈತೆ. ಸೊ ಅದ್ರದ್ದು ಏನೋ ಕೇಳ್ತಿದ್ದೆ ನೋಡ್ರಿ. ಮೆಟ್ಲು ಯಾವ ಥರ ಎಳಿಬೇಕು, ಮಿಸ್ ಆದರೆ ದವಾಕಾಗ್ಬಿಡ್ತೀವಿ. ಸೊ ಮೊಬೈಲ್ ಆಫ್ ಮಾಡಿ ಹಂಗೆ ನಡ್ಕೊಬರ್ತೀವಿ. ಇವಾಗ ನಾವು ನಾಗವಲ್ಲಿ ಇದ್ದೀವಿ. ಏನಪ್ಪ ಅಂದರೆ ಅವರೆಲ್ಲರೂ ನಾನ್ ವೆಜ್ ತಿನ್ನೋಕೆ ಹೋಯ್ತಾರೆ. ನಾನು ನಾನ್ ವೆಜ್ ತಿನ್ನಲ್ಲ, ಸೊ ವೆಜ್ ಏನಾದ್ರು ತಿನ್ನೋಣ ಅಂತ ಹೋಯ್ತಾ ಇದ್ದೀನಿ. ನೋಡೋಣ, ಬೇರೆ ಏನಾದ್ರು ಸಿಕ್ಕಿದ್ರೆ ಬೇರೆ ತಿಂತೀನಿ. ಇವಾಗಲೇ ಅಲ್ಲಿ ಪಾನಿಪುರಿ ತಿಂದೆ, ಬೇಲ್ಪುರಿ ತಿಂದೆ. ಸೊ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಬೇರೆ ಯಾರು ಇದ್ದರು. ಸೊ ನೆಕ್ಸ್ಟ್ ಇಲ್ಲಿ ಮೊಳಕೆಕಾಯಿ ಮಸಾಲ ತಿನ್ನೋಕೆ ಬಂದಿದೆ. ಲಾಸ್ಟ್ ಟೈಮು ನಾಗವಲ್ಲಿಗೆ ಬಂದಾಗ ಇಲ್ಲಿ ತಿಂದಿದ್ದೆ, ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು. ಸೊ ಮತ್ತೆ ತಿನ್ನೋಕೆ ಬಂದಿದ್ದೀವಿ. ಅವರು ಇನ್ನೂ ತಿನ್ನೋದು 20 ನಿಮಿಷ ಆಯ್ತದಂತೆ. ನಾನ್ ವೆಜ್ ತಿಂತವ್ರೆ, ಆರ್ಡ್ರ್ ಕೊಟ್ಟು ತಿಂದು ಬರೋ ವರ್ಷಕ್ಕೆ ಲೇಟ್ ಆಯ್ತದೆ. ಸೊ ನಾನು ಬೇರೆ ತಿಂದು ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ. ಗೈಸ್, ಅವ್ರು ನನ್ನ ಕಾಯಿಸ್ತಾರೆ ಅಂತ ಅಂದ್ಕೊಂಡೆ, ಬಟ್ ನಾನೇ ಅವ್ರನ್ನ ಕಾಯಿಸ್ತಾ ಇದ್ದೀನಿ. ಯಾಕೆ ಇಲ್ಲಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಎಲ್ಲೋ ಸೌಂಡ್ ಬಂದಿತ್ತು. ನನ್ನ ಮಕ್ಕಳು ಅಲ್ಲೆಲ್ಲೋ ಉಯ್ಯಕ್ಕೆ ಹೋಗ್ಬಿಟ್ಟವ್ರೆ. ಸೊ ಬದವ್ರೆ ಇವಾಗ ಹತ್ಕೊಂಡು ಫುಲ್ಲು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅಂದರೆ ದಾಂಡಲಿಗೆ ಹೋಗ್ತೀವಿ, ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಕೊಡ್ತೀವಿ ಅಂತ ಗೊತ್ತಿಲ್ಲ. ಅಲ್ಲಿ ಯಾರೂ ಇಲ್ಲ, ಬದವ್ರೆ ನನ್ನ ಮಕ್ಕಳು. ಎಲ್ಲೋಗಿದ್ರು ನೋಡಿ, ಏನು ಮಾತಾಡೋದು ಇವರು. ಎಲ್ಗೋಗಿದ್ರು? ಊಟ ಆ ಕಡೆ ಸೈಡು. ಸೈಡ್ ಬಂದ್ಬಿಟ್ಟು ಇಲ್ಲಿ ದಾಂಡಲಿಯಿಂದ ಒಂದು 50-60 ಕಿಲೋಮೀಟ್ರ್ ಹಿಂದೆಗಡೆ ಆಲ್ಟ್ ಆಗಿದ್ದು, ಕಾರಲ್ಲೇ ಮಲ್ಕೊಂಡಿದ್ದು. ಇವಾಗ ಕಾರಲ್ಲಿ ಸೊಳ್ಳೆ ಹೊಡೆದೋದೆ. ತೋರಿಸಿದ್ದೆ, ಕೈ ತೋರಿಸು ನೋಡ್ರಿ. ಫುಲ್ಲು ಕೈಯೆಲ್ಲ ರಕ್ತ ಆಗ್ಬಿಟ್ಟೈತೆ, ಸೊಳ್ಳೆ ಹೊಡ್ಬಿಟ್ಟು. ಫುಲ್ಲು ರಕ್ತ ಆಗಿಲ್ಲ, ಒಟ್ಟು ಸೊಳ್ಳೆ ಹೋಗ್ಬಿಟ್ಟು ಕೈಯೆಲ್ಲ ರಕ್ತ ಆಗೈತೆ. ಆ್ಯಂಡ್ ಇವಾಗ ದಾಂಡಲಿಗೆ ಹೋಗ್ಬೇಕು. ಇನ್ನೊಂದು 50-60 ಕಿಲೋಮೀಟ್ರ್ ಐತೆ. ಸೊ 12 ಗಂಟೆಗೆ ಇರೋದು ಚೆಕ್-ಇನ್ನು ರೆಸಾರ್ಟ್ಗೆ. ಸೊ ಇನ್ನೊಂದು ಸ್ವಲ್ಪ ಬಿಡ್ಕೊಂಡು ಹೊರಡಬೇಕು. ಗೈಸ್ ನೋಡ್ರಿ, ನೆನ್ನೆ ನಮ್ಮ ಅನಿಲವ್ರ ಊರಿಂದ ಎಳ್ನೀರು ಕಿತ್ಕೊಂಡ್ಬಂದಿದ್ದು ಯೂಸ್ ಆಗ್ತೈತೆ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಎಳ್ನೀರು ಕುಡಿತಾ ಇದೀವಿ. ಇವ್ನು ಕೊಜುತ್ತಾನೆ ನೋಡ್ರಿ, ಹೆಂಗೆ ಕೊಜುತ್ತಾನೆ. ಕೈಯಲ್ಲಿ ಕೊಡ್ತಾರೆ ಲೇ, ಕೈಯಲ್ಲೆಲ್ಲ ಕುಡ್ಲ ಕೊಜುತ್ತಿದ್ಯಲ್ಲ. ನಮ್ಮ ಹುಡುಗ ನೋಡ್ರಿ, ಹಳ್ಳಿ ಇಲ್ಲ ಅವನಂತೆ. ಎಳ್ನೀರು ಕೊಚ್ಚಕ್ಕೆ ಬರಲ್ವಂತೆ, ನನಗೂ ಬರಲ್ಲ. ಕೋತಿ ಕುಡಿತಾನೆ ಅವ, ಎಣ್ಣೆ ಕೂಡ ಬಾಯಿಗೆ ಮಕ್ಕೆ ತಿಕ್ಕಿ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ. ಆಗ್ಲೂ ಅಷ್ಟೇನೆ ತೊಳ್ಳ ಮೂತಿಗೆಲ್ಲ ಬಾಡ್ಸ್ಕೊಂಡಿರ್ತಾನೆ, ಬಟ್ ಒರ್ಸ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ಕೋತಿ. ಗೈಸ್, ಇವಾಗ ಟೀ ಬ್ರೇಕ್. ದಾಂಡಲಿ ಇನ್ನೂ 32 ಕಿಲೋಮೀಟ್ರ್ ಐತೆ. ಹೋಗೋಷ್ಟಲ್ಲಿ ನಾವು ಇನ್ನೂ ಒಂದು 300-400 ರೂಪಾಯಿ ಆ್ಯಡ್ ಮಾಡ್ತೀವಿ. ಹೌದಾ ಗೈಸ್? ಫೈನಲಿ ನಾವೀಗ ನಾಷ್ಟಕ್ಕೆ ಬಂದಿದ್ದೀವಿ. ಸೊ ಈಗ ಎಲ್ರೂ ಇಡ್ಲಿ ವಡೆ ತಗೋಬಿಟ್ಟಿದ್ದೀವಿ. ಏನು ತಿನ್ನೋ ಸ್ಟೈಲ್ ನೋಡ್ರಿ.
ಗೈಸ್ ಇವನು ಸ್ಪೂನಲ್ಲಿ ತಿಂತಾನೆ ನೋಡ್ರಿ ಹೆಂಗೆ ತಿಂತಾನೆ ಅಂತ ಹೊಸಿ. ಅಯ್ಯೋ ಹೊಸಿ ನೋಡ್ರು. ಫುಲ್ಲು ನೋಡ್ಬೇಡ್ರಿ, ನಾನು ಕೈಯಲ್ಲೇ ತಿಂತೀನಿ, ಸ್ಪೂನಲ್ಲಂತೂ ತಿನ್ನಲ್ಲ ನೋಡಿ. ನನಗೆ ಊಟ ಎದ್ಕೊಂಡೆ ಇಷ್ಟೋರು ಹೋಗ್ತಾ ಇದೆ ನೋಡಿ ನೋಡಿ, ನಂತರ ಕೈಯಲ್ಲಿ ತಿನ್ನೋ ಅಂದರೆ ಜಪಾನೀಸ್ ಅವ್ರು ತಿನ್ನೋದು ತಿಂತವನಿಗೆ ಬಂದ್ಬಿಟ್ಟು ನೋಡೋಕ್ಕೂ ಸುಮಾರಾಗಿ ಹಂಗೆ ಅವನೇ. ಗೊರಿಲ್ಲ ಏನೋ ಆಡ್ತಾನೆ, ಗೇಮ್ ಆಡ್ತಾನೆ. ಅಯ್ಯೋ ಸುಮ್ಮನೆ ಹೊಂಟೋದ. ವಿಡಿಯೋ ಆನ್ ಮಾಡಿದೆ, ಆ ಚಿಕ್ಕ ಹುಡುಗ ಸುಮ್ಮನೆ ಆಟ ಆಡ್ತಿದ್ದವನು ಸುಮ್ಮನೆ ಆಗೋದ. ಸಿಗೋದಂತವನು. ಗೈಸ್ ನಾವೀಗ ಆಲ್ರೆಡಿ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ರೆಸಾರ್ಟಿಗೆ ಬಂದ್ಬಿಟ್ಟು ನಾವು ಫಸ್ಟು ಈ ಜೋಕಾಲಿ ಕಿತ್ತಾಕ್ಬೇಕು ಅಂತಿದ್ದೀವಿ ನೋಡಿ. ಈ ಜೋಕಾಲಿ ನಾಲ್ಕು ಜನ ಕೂತಿದ್ದೀವಿ ಗೈಸ್. ಈ ಜೋಕಾಲಿ ಇನ್ನೇ ಕಿತ್ತೋದಂಗದೆ, ಕಿತ್ತೋದ್ರೆ ಪಕ್ಕ ತೋರಿಸ್ತೀನಿ ಗೈಸ್. ಆ್ಯಂಡ್ ಇವತ್ತು ನಾವು ಆಲ್ಟ್ ಆಗ್ತಿರೋ ರೂಮ್ ಇದೇನೆ. ಮಲ್ಕಳ್ಳ ಯಾಕ್ಲಾ ಇವ್ರುಗಳೇ ವಿಡಿಯೋ ಮಾಡಿ ರೋಸ್ತಾ ಇದ್ದೀನಿ ಇವತ್ತು. ಇವಾಗ ರೆಸಾರ್ಟಲ್ಲಿನೇ ಕೇರಮ್ ಬೋರ್ಡ್ ಆಡ್ತಾ ಇದ್ದೀವಿ. ನಾನು ಎಷ್ಟೊಂದು ವರ್ಷ ಆಯ್ತು ಆಡಿ. ಅಯ್ಯೋ ನಜ್ಜಿ ಹೊಡಿತಾನೆ ಇಲ್ಲ. ಒಂದು ಪಾನ್ ಹೊಡಿತಿದ್ದೀನಿ ನಾನು, ಇವನೊಂದು ಪಾನ್ ಹೊಡೆದವನೆ, ಬೇರೆ ಯಾರು ಹೊಡ್ದಿಲ್ಲ. ಹೊಡಿತಾವ ನೋಡ್ರಿ, ಅಲ್ಲೇ ಹೊಡ್ಕೊತವ್ರೆ. ಈನೇನು ಮಗ ನೋಡಿ ಟೆಚ್ಚೇ ಮಾಡಲ್ಲ, ನಾನು ಭರವಸೆ ಕೊಡ್ತೀನಿ ಟೆಚ್ಚೇ ಮಾಡಲ್ಲ ಇವನು. ಅಯ್ಯೋ ರೆಡ್ ಪಾನ್ ಹೊಡಿಬಿಟ್ಟ ಗೈಸ್ ಇವನು. ಅಲ್ಲಿ ಎಡಗೈ ಚಾರ ಆಗ್ಬಿಟ್ಟವನೆ. ಅವನ ಅಜ್ಜಿ ಮುಂದಕ್ಕೆ ಹೋಗ್ಬಾರ್ದು ಅದು. ಗೈಸ್ ಇಲ್ಲಿ ನೋಡ್ರಿ, ಅಲ್ಲಿ ಹೊಡಿತೀನಿ. ಸುಮ್ಮನೆ ವಿಕಾಸ ಮಾಡ್ಬಾರ್ದ ಗೈಸ್. ಇವಾಗ ಫೈನಲಿ ನಾವು ಎಲ್ಲ ಗೇಮ್ಸ್ಗಳನ್ನ, ಆ್ಯಕ್ಟಿವಿಟೀಸ್ಗಳನ್ನ ಆಡೋ ಜಾಗಕ್ಕೆ ಬಂದುಬಿಟ್ಟಿದ್ದೀವಿ. ತುಂಬ ಟೈಮ್ ಆಗಿಬಿಟ್ಟಿದೆ ನೋಡ್ರಿ, ಬಿಸಿಲು ಹೊಡಿತಾ ಇದೆ ಸಖತ್ತಾಗಿ. ಇವಾಗ ಒಂದೊಂದೇ ಗೇಮ್ಸ್ ಆಡಬೇಕು. ಏನೇನೆಲ್ಲ ಗೇಮ್ಸ್ ಆಡ್ತೀವಿ ನೋಡೋಣ. ಎಲ್ಲರೂ ಹುಡುಗರು ಫುಲ್ ಜೋಶಲ್ಲವ್ರೆ ಅಲ್ವೇನಾ? ಓಕೆ ಗೈಸ್, ಇವಾಗ ನೋಡೋಣ ಏನೇನೆಲ್ಲ ಆಡ್ತೀವಿ, ಹೆಂಗಿರುತ್ತೆ. ಆ್ಯಂಡ್ ಚಪ್ಪಲಿನೂ ಹಾಕೊಂಡಿಲ್ಲ, ಬಿಸಿಲು ಕಾಲು ಸುಡ್ತೈತೆ ನೋಡಮ್ಮ. ಫೈನಲಿ ಜಾಕೆಟ್ ಹಾಕೊಂಡು ಇವಾಗ ಜಾಕೆಟ್ ಯಾವುದದು ರಿವರ್ ರಾಫ್ಟಿಂಗ್, ಅದು ರಿವರ್ದು ಜಿಪ್ ಲೈನ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಸೀದಾ ಅಲ್ಲಿ ಕಳಿಸ್ತಾರೆ ಇಲ್ಲಿ ಮೇಲ್ಗಡೆಯಿಂದ. ಹೋಗ್ಬಿಡೋಣ ಬನ್ನಿ. ನೀರಳಿಕೆ ಫಸ್ಟ್ ಟೈಮ್ ಹೋಗ್ತಿರೋದು. ಮಾಮೂಲಿ ಜಿಪ್ ಲೈನಲ್ಲಿ ಆಡಿದ್ದೆ, ರಿವರ್ ಜಿಪ್ ಲೈನ್ ಫಸ್ಟ್ ಟೈಮ್ ಮಾಡ್ತಿರೋದು. ನೋಡೋಣ ಬನ್ನಿ ಹೆಂಗಿರುತ್ತೆ. ಮೊಬೈಲ್ ಬಿಟ್ಬಿಡ್ತೀನಿ ಅಂತ ಭಯ ಇದೆ. ನೋಡೋಣ ಬನ್ನಿ ಏನಾಗುತ್ತೆ. ಯಾರೋ ದಬಾಕೊಂಡವ್ರು ನೋಡ್ರಿ, ಅಷ್ಟೊಂದು ಝೂಮ್ ಆಗ್ತಿಲ್ಲ, ಒಟ್ಟು ದಬಾಕೊಂಡವ್ರೆ. ಈಗ ಎದ್ದಕ್ಕೆ ಇವ್ರು ಹೋಗ್ತಿದ್ದಾರೆ. ನಾವು ಆ ಥರ ದಬಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ನೋಡಮ್ಮ ಏನಾಗುತ್ತೆ ಅಂತ. ಗೈಸ್ ಇಲ್ಲಿ ಯಾರೋ ಆ ಬೋಟ್ನ ಎದ್ದಕ್ಕೆ ತುಂಬ ಸರ್ಕಲ್ಸ್ ಮಾಡ್ತಿದ್ದಾರೆ, ಹಂಗೆ ನೋಡ್ತಾ ಇರಿ. ಏನೋ ಆಗಿದೆ ಅನಿಸ್ತದೆ, ಅವ್ರಂತೂ ಗೊತ್ತಿಲ್ಲ. ಫೈನಲಿ ಎಳಿತವ್ರು ನೋಡ್ರಿ, ಹೆಂಗೆ ಎಳಿತಾರೆ. ನಮ್ದು ಈ ಥರ ಎಲ್ಲ ಎಳೆಯೋ ಸಾಧ್ಯತೆ ಇಲ್ಲ, ಯಾಕಂದ್ರೆ ನಾವು ಸಣ್ಣ ಇದ್ದೀವಿ. ಜಾಸ್ತಿ ದಪ್ಪ ಇದ್ರೆ ಹಿಂಗಾಯ್ತದೆ. ನನಗಂತ ಪರಿಸ್ಥಿತಿ ಬರಲ್ಲ ಬಿಡಿ, ನಾನು ಸಣ್ಣ ಇದ್ದೀನಿ. ಹಿಂಗೆ ಅವ್ರು ದಪ್ಪ ಕಟ್ರು ಮತ್ತೆ. ಒಳ್ಳೆ ಕಥೆ ಆಗೈತೆ ಗೈಸ್. ನಾನು ಫೈನಲಿ ರೆಡಿ ಆಗಿದ್ದೀನಿ ಹೋಗೋದಕ್ಕೆ. ಈಗ ನೆಕ್ಸ್ಟ್ ನಾನೇ ವಿಡಿಯೋ ಮಾಡಿಸ್ತೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತ ಬಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಭಯ ಏನಿಲ್ಲ, ಫೀಲ್ ಮಾಡಬೇಕಷ್ಟೇ, ಚೆನ್ನಾಗಿರುತ್ತೆ. ಇಲ್ಲಿಂದ ಅಲ್ಲಿ ಗಂಟ ಹೋಗಬೇಕು. ನಾನು ಮಧ್ಯದಲ್ಲಿ ಹಿಂಕತ್ತೀನ ಅಥವಾ ಫುಲ್ ಬೋಟ್ ಗಂಟ ಹೋಗ್ತೀನ, ನೋಡಮ್ಮ ಏನಾಗುತ್ತೆ ಅಂತ. ಫೈನಲಿ ಇಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ನಾವು 4 ಜನ ಬಂದಿದ್ದೀವಿ. ಇವನು ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೆ, ಅದು ಹೆಂಗೆ ಮಾಡೋಣ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ತೊಳಿಗೆ ಎಸಿತಾರೆ ಹಿಂಗೆ, ನಾವು ಹಂಗೆ ಈಗ ನೆಕ್ಸ್ಟು ಈ ಬೋಟಿಂಗ್ ಆಡಕ್ಕೆ ಹೋಗ್ತಾಯಿದ್ದೀವಿ. ಆನಂದ್ ಮಕ್ಕಳು ನೋಡ್ರಿ, ಆನಂದ್ ಮಕ್ಕಳು ಇಬ್ರು ಹೋಗೋರೆ. ಈಗ ನಾನು ಮತ್ತೆ ಅದಿಲ್ಲ ಇದ್ರಲ್ಲಿ ಹೋಗ್ತೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ಇವಾಗ ನಾವು ಹೋಗ್ತಾ ಇದೀವಿ.
ಹೋಗ್ತಾ ಇದೀವಿ. ಕೆಂಪ ಬೋಟಿಂಗ್ ಮಾಡ್ತಾನೆ. ನಾನು ಏನು ಮಾಡ್ತೇನೆ ಅಂತ ಗೊತ್ತಿಲ್ಲ. ಕಳಿತೀರ ಕೆಂಪ? ಅಯ್ಯೋ ನನಗೆ ಹೋಗಿ ಪರವಾಗಿಲ್ಲ. ಒಟ್ಟು ನಾನು ಕಳಿಬೇಡ, ಮೊಬೈಲ್ ಐತೆ ಗಾಯ್ಸ್. ಯಾರು ಜಾಸ್ತಿ ಮೊಬೈಲ್ ತಂದಿಲ್ಲ, ನಾನು ತಂದಿದ್ದೀನಿ. ಇರೋದೊಂದೇ ಮೊಬೈಲು. ಅಲ್ಲಿಂದ ಬೋಟಿಂಗ್ ಆಡ್ತಾ ಇದ್ದೀವಿ. ಬಟ್ ಮೊಬೈಲೊಳಗೆ ನೀರು ಹೋಗ್ಬಿಟ್ಟು ವೀಡಿಯೋನೇ ಆನ್ ಆಯ್ತಿರ್ಲಿಲ್ಲ. ಸದ್ಯಕ್ಕೆ ಇವಾಗ ಆನ್ ಆಗದೆ. ಅದು ಹೆಂಗೆ ಬರ್ತೈತೆ ಅಂತ ಗೊತ್ತಿಲ್ಲ. ಅಯ್ಯೋ ಇವಾಗ ಇವನು ಕೈ ತೋರ್ಸೋಕೆ ದವಾಕೊಂಡಿದ್ದ. ಒಟ್ಟು ಇದೊಂಥರ ಮಸ್ತ್ ಐತೆ. ನೆಕ್ಸ್ಟು ಒಂದು ಗೇಮ್ ಆಡಬೇಕು. ಸೊ ಇದನ್ನು ಬೇಗ ನಿಲ್ಲಿಸ್ತಾ ಇದ್ದೀವಿ. ಒಟ್ಟು ಒಂಥರ ನೀರೊಳಗಡೆ ಬೋಟಿಂಗ್ ಮಾಡೋದಕ್ಕೆ, ಅದು ಇಬ್ಬರೇ ಮಾಡೋದಕ್ಕೆ ಇನ್ನೂ ಮಸ್ತ್ ಐತೆ. ಹೆಂಗೈತೆ ಕೆಂಪ? ಸೂಪರ್ ಆಗೈತೆ. ನೋಡಮ್ಮ ನೆಕ್ಸ್ಟ್ ಗೇಮ್ ಯಾವುದು ಅಂತ ಹೇಳು ಗಾಯ್ಸ್. ಅವ್ರು ಅಲ್ಲಿ ಹೇಳ್ತವ್ರೆ, ಯಾಕಂದರೆ ನಾವು ಇಲ್ಲಿ ಸೈಡಿಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಕೆಂಪ ಸೈಡಿಗೆ ಕರ್ಕೊಂಬಂದ್ಬಿಟ್ಟು ನೋಡಿ, ಪದೇ ಕರ್ಕೊಂಬಂದ್ಬಿಟ್ಟವನಿ. ಕ್ಯಾಮ್ರಾ ಅಲ್ಲೇ ಅಣ್ಣ ಅಂತ ಅದೇ ನೋಡ್ತೀನಿ, ಆಮೇಲೆ ವೀಡಿಯೋ ಮಾಡ್ತೀನಿ. ಕ್ಯಾಮ್ರಾ ಅಲ್ಲೇ ನೀರು ತುಂಬ್ಕೊಬಿಡೋದು ಕ್ಯಾಮ್ರಾದಲ್ಲಿ. ಗಾಯ್ಸ್ ಕ್ಯಾಮ್ರಾದೊಳಗೆ ನೀರು ಹೋಗ್ಬಿಡೈತೆ. ಸೊ ಇಲ್ಲಿ ವಿಡಿಯೋ ಮಾಡೋದಕ್ಕಾಗಲ್ಲ. ಅವ್ರ ಕೈ ಮೊಬೈಲ್ ಕೊಟ್ಬಿಡ್ತೀನಿ. ಸೊ ಈಗ ಗಾಯ್ಸ್ ನನಗೆ ಈಜು ಬರೋದಿಲ್ಲ, ಆದರೂ ಈಜು ಹೊಡೆಯೋದನ್ನ ಕಲಿತಾ ಇದ್ದೀನಿ. ಯಾಕಂದರೆ ಇದು ಇದೆಯಲ್ಲ, ಆರಾಮಾಗಿ ಈಜು ಹೊಡಿಬೋದು. ಸ್ಟಾರ್ಟ್. ಮನೇಲಿ ಏನೋ ಮಾಡ್ತೀರಾ? ಟ್ರಿಪ್ಪಿಗೆ ಮಸ್ತ್. ಫೈನಲಿ ಆಲ್ರೆಡಿ ಎಲ್ಲರೂ ಬೋಟಿಂಗ್ ಮಾಡ್ತಾ ಇದೀವಿ. ಒಳ್ಳೆ ಮಜಾ, ಮಸ್ತ್ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು, ವ್ಯೂ ಅಂತೂ ಮಸ್ತ್ ಇದೆ. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀವಿ. ನಮ್ಮ ಜೊತೆಗೆ ಇನ್ನೂ 3 ಜನ ಬಂದಿದ್ದಾರೆ. ಆ್ಯಂಡ್ ಅಣ್ಣ ನಿಮ್ಮ ಹೆಸರು? ಶಾಹಿಲ್ ಅಣ್ಣ ಅವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಐ ಮಾಡಿ. ಆ್ಯಂಡ್ ಐ ಹೋಪ್ ನಾವು ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ವಿಡಿಯೋ ಆ್ಯಂಡ್ ಫೋಟೋಸ್ನ ನೀವು ನೋಡಿ. ಏನು ಅನಿಸ್ತಿದೆ ಮಗ? ಸೂಪರ್. ಏನು ಅನಿಸ್ತಿದೆ? ನಿಮಗೆ ಸೂಪರ್, ಮೈಂಡ್ ಬ್ಲೋಯಿಂಗ್. ಹೌದು ಗುರು, ತುಂಬ ಖುಷಿ ಆಗ್ತಿದೆ. ಸರ್ ಅಪ್ನ ನಾಮ್ ಬೋಲಿ. ರಿತೇಶ್, ಯಶ್, ಪ್ರಜ್ವಲ್, ಚೇತು, ರೋಹಿತ್, ಅನಿಲ್, ವಿಕಾಸ್. So guys, ready for river rafting? ಕಯಾಕಿ ಮಾಡಿ, ಫಾರ್ವರ್ಡ್ ಫಾಸ್ಟ್. ಈಗ ಮುಂದೆ ಎಂಜಾಯ್ ಮಾಡಿ. ಬಾಯ್ ದಾಂಡೇಲಿ. ಗೈಸ್ ದಾಂಡೇಲಿಲಿ ತುಂಬ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಯಾಣಕ್ಕೆ. ಗೈಸ್ ನಾವಿವಾಗ ಬಂದಿದ್ದೀವಿ ಯಾಣಕ್ಕೆ. ಹೆಂಗಿದೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ನೋಡಮ್ಮ ಹೇಗಿರುತ್ತೆ ಅಂತ. ಗೈಸ್ ಇಲ್ಲಿಂದ ಯಾಣದ್ದು ವ್ಯೂ ನೋಡಿ, ಮಸ್ತಾಗಿ ಕಾಣಿಸ್ತೈತೆ. ಶ್ರೀ ಗಂಗಚಂಡಿಕಾ ಭೈರವೇಶ್ವರ ದೇವಾಲಯಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನಾವಿವಾಗ ಯಾಣದಲ್ಲಿ ಕೇವ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಮೇಲ್ಗಡೆ ವ್ಯೂ ಪಾಯಿಂಟ್ ಏನಾದರೂ ಇರ್ಬೋದು, ನೋಡೋಣ ಬನ್ನಿ. ನೋಡ್ರಿ 3 ಜನ ದಾಂಡಿಗಿರು ಹತ್ತವ್ರೆ. ಗಾಯ್ಸ್ ಇಲ್ಲೆಲ್ಲ ನೋಡ್ರಿ ಎಷ್ಟು ಜೇನು ಕಟ್ಟವೆ ಅಂತ. ಅಪ್ಪ ಅವ್ನು ಯಾಕೋ ಕಿಸಿತವ್ನು ಯಾಕಲ್ಲ. ಗೈಸ್ ತುಂಬ ಜೇನುಗಳು ಕಟ್ಟವೆ. ಗೈಸ್ ಇಲ್ಲೊಂದು ದೇವಸ್ಥಾನ ಇದೆ. ಯಾವುದು ಅಂದರೆ ವೇಣುಗೋಪಾಲ್ ಕೃಷ್ಣ ಅಂತ. ಯಾಣ ನೋಡ್ಕೊಂಬಂದು ಚುರ್ಮುರಿ ಮಂಡಕ್ಕಿನ ಓಕೆ ಮಂಡಕ್ಕಿ ಆ್ಯಂಡ್ ಕಲ್ಲಂಗಡಿ ಮಜ್ಜಿಗೆ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊತಾ ಇದ್ದೀವಿ. ಚೆನ್ನಾಗೈತೆ, ನೀವು ಒಂದೊಂದು ಟ್ರೈ ಮಾಡಿ. ಇದು ನಮ್ಮ ದಾಂಡೇಲಿ ಟ್ರಿಪ್ನ ವಿಡಿಯೋ. ಐ ಹೋಪ್ ನಾವು ದಾಂಡೇಲಿ ಟ್ರಿಪ್ನ ತುಂಬ ಎಂಜಾಯ್ ಮಾಡಿದ್ದೀವಿ. ವಾಟರ್ ಗೇಮ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಹೋಗಿ, ಫುಲ್ಲು ಮಜಾ ಮಸ್ತಿರುತ್ತೆ.
ಆ್ಯಂಡ್ ವಾಟರ್ ಗೇಮ್ಸಲ್ಲಂತೂ ತುಂಬ ಎಂಜಾಯ್ ಮಾಡ್ತೀರಾ, ಮಿಸ್ ಮಾಡ್ದಲ್ಲೇ ದಾಂಡೇಲಿಗೆ ಹೋಗಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಆ್ಯಂಡ್ ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.